Hello students, welcome to Vidya Vedike YouTube channel and welcome to current affairs class. Yes, so in this video we will discuss about the Hornbill Conservation Initiative. So ಕನ್ನಡದಲ್ಲಿ ಹಾರ್ನ್ಬಿಲ್ ಈ ಒಂದು ಪಕ್ಷಿಗಳ ಸಂರಕ್ಷಣಾ ಉಪಕ್ರಮ ಅಂತ ಹೇಳಿ. ಸೊ ಈ ಹಾರ್ನ್ಬಿಲ್ ಅನ್ನುವಂಥದ್ದು ಒಂದು ಪಕ್ಷಿ ಆಗಿದೆ. ಹಾರ್ನ್ಬಿಲ್ ಇಸ್ ಅ ಬರ್ಡ್. ಸೊ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಪಕ್ಷಿ ಇದುವೇ ಹಾರ್ನ್ಬಿಲ್ ಆಗಿದೆ. ಹಾರ್ನ್ಬಿಲ್ ಬರ್ಡ್. ಎಸ್ ಹಾಗಿದ್ರ ಈ ಒಂದು ಇನಿಷಿಯೇಟಿವ್ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅನ್ನುವಂಥದ್ದು ನೋಡೋಣ. ಸೊ ಕಂಟೆಕ್ಸ್ಟ್. ಸೊ ಇದು ಕರೆಂಟ್ ಅಫೇರ್ಸ್ನಲ್ಲಿ ಬಂದಿರುವಂಥದ್ದು. ಎಸ್, ಸೊ ಇಲ್ಲಿ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶಗಳೇನಿದೆ, ಈ ಒಂದು ಅರಣ್ಯ ಪ್ರದೇಶದಲ್ಲಿ ಅಲ್ಲಿನ ತಮಿಳುನಾಡು ಅರಣ್ಯ ಇಲಾಖೆ ಏನಿದೆ, ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ, ಸೊ ಇದು ಅಲ್ಲಿನ ರಾಜ್ಯ ಸರ್ಕಾರದ ಉಪಕ್ರಮವಾಗಿರುವಂಥ ಹಾರ್ನ್ಬಿಲ್ ಕನ್ಸರ್ವೇಷನ್ ಇನಿಷಿಯೇಟಿವ್ನ ಭಾಗವಾಗಿ ಈ ಹಾರ್ನ್ಬಿಲ್ ಪಾಪ್ಯುಲೇಷನ್, ಈ ಬರ್ಡ್ನ ಪಾಪ್ಯುಲೇಷನ್ನ ಸಮೀಕ್ಷೆಯನ್ನು ಆರಂಭಿಸಿದ. ಎಸ್ ಹಾಗಿದ್ರೆ ಈ ಒಂದು ಸಮೀಕ್ಷೆಯ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ನೋಡೋಣ. ಆಬ್ಜೆಕ್ಟಿವ್ಸ್ ಏನು ಅನ್ನುವಂಥದ್ದನ್ನು. ಎಸ್, ಸೊ ಇಲ್ಲಿ ಹಾರ್ನ್ಬಿಲ್ ಪಾಪ್ಯುಲೇಷನ್ ಏನಿದೆ ಅವುಗಳನ್ನು ಅಂದಾಜನ್ನು ಮಾಡುವಂಥದ್ದು ಹಾಗೂ ಅವುಗಳ ಆವಾಸ ಸ್ಥಾನ, ಹ್ಯಾಬಿಟೆಟ್ ಅಂತ ಕರಿತೀವಿ. ಅದಕ್ಕೆ ಹ್ಯಾಬಿಟೆಟ್ ಅಂದರೆ ಅವುಗಳು ಇರುವಂಥ ಸ್ಥಾನಗಳು, ಅವುಗಳು ವಾಸಿಸುವಂಥ ಸ್ಥಾನಗಳಿಗೆ ವಾಸಸ್ಥಾನ, ಅವುಗಳ ಸಂರಕ್ಷಣೆಯನ್ನು ಮಾಡುವಂಥದ್ದು, ಹಾಗೆ ಅವುಗಳ ಕುರಿತು ಇಲ್ಲಿ ವೈಜ್ಞಾನಿಕ ಡೇಟಾವನ್ನು ಸಂಗ್ರಹ ಮಾಡುವುದು, ಹಾಗೆ ಭಾರತದಲ್ಲೇ ಮೊದಲ ಹಾರ್ನ್ಬಿಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ನ ಸ್ಥಾಪನೆ ಮಾಡುವಂಥ ಉದ್ದೇಶವನ್ನು ಈ ಒಂದು ಸಮೀಕ್ಷೆ ಹೊಂದಿದೆ. ವೆರಿ ಇಂಪಾರ್ಟೆಂಟ್. ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಸೊ ಈ ಒಂದು ಇಲ್ಲಿ ನೋಡಿ, ಹಾರ್ನ್ಬಿಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಏನಿದೆ, ಸೊ ಇದು ಭಾರತದಲ್ಲೇ ಮೊದಲ ಒಂದು ಈ ಒಂದು ಹಾರ್ನ್ಬಿಲ್ ಕುರಿತಾಗಿರುವಂಥ ಒಂದು ಸೆಂಟರ್ ಆಗಿದೆ. ಎಸ್, ಸೊ ನಾವು ಇವಾಗ ಈ ಒಂದು ಹಾರ್ನ್ಬಿಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಬಗ್ಗೆ ಕುರಿತು ನೋಡೋದಾದರೆ, ಸೊ ಇದನ್ನು ಎಲ್ಲಿ ಆರಂಭ ಮಾಡಲಾಗಿದೆ ಅಂತಂದರೆ ಇದು ಅಣ್ಣಾಮಲೈ ಟೈಗರ್ ರಿಸರ್ವ್. ಎಸ್, ಸೊ ಇದು ಕೂಡ ಇಂಪಾರ್ಟೆಂಟ್ ಇಲ್ಲಿ. ಸೊ ಟೈಗರ್ ರಿಸರ್ವ್, ಹುಲಿ ಸಂರಕ್ಷಣಾ ಧಾಮಗಳಂತ ಬರುತ್ತೆ. ಎಸ್, ಸೊ ಈ ಒಂದು ಅಣ್ಣಾಮಲೈ ಟೈಗರ್ ರಿಸರ್ವ್ ಎಲ್ಲಿ ಕಂಡು ಬರುತ್ತೆ? ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ತಮಿಳುನಾಡು. ಈ ತಮಿಳುನಾಡಿನ ಈ ಒಂದು ಅಣ್ಣಾಮಲೈ ಟೈಗರ್ ರಿಸರ್ವ್ ಏನಿದೆ ಇದರಲ್ಲಿಯೇ ಈ ಒಂದು ಹಾರ್ನ್ಬಿಲ್ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಸ್ಥಾಪನೆಯನ್ನು ಮಾಡಲಿದ್ದಾರೆ. ಎಸ್, ಸೊ ಇದು ದೇಶದಲ್ಲೇ ಮೊದಲ ಹಾರ್ನ್ಬಿಲ್ ಸಂಶೋಧನಾ ಕೇಂದ್ರವಾಗಿ ಇರಲಿದೆ. ಎಸ್, ಸೊ ಈ ಮೂಲಕ ಈ ಒಂದು ಕೇಂದ್ರದಲ್ಲಿ ಈ ಒಂದು ಹಾರ್ನ್ಬಿಲ್ ಪಕ್ಷಿಗಳ ಕುರಿತು ಸಂಶೋಧನೆಯನ್ನು ಮಾಡಲಾಗತ್ತೆ. ಅವುಗಳ ಆಹಾರ ಕ್ರಮ ಯಾವ ರೀತಿ ಇರುತ್ತೆ, ಅವುಗಳ ಗೂಡು ಕಟ್ಟುವಿಕೆ, ಅವುಗಳ ಬ್ರೀಡಿಂಗ್ ಯಾವ ರೀತಿ ಇರುತ್ತೆ, ಒಟ್ಟಾರೆ ಅದರ ಚಲನವಲನಗಳ ಮೇಲೆ ನಿಗಾ ಇಡಲಾಗತ್ತೆ. ಅಂದರೆ ಅವುಗಳನ್ನು ಇಲ್ಲಿ ಸಂಶೋಧನೆಯನ್ನು ಮಾಡಲಾಗತ್ತೆ. ಹಾಗೆ ಅವುಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅವುಗಳ ಕುರಿತು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಈ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಮೂಲಕ ಮಾಡಲಾಗತ್ತೆ. ಸೊ ಈ ಮೂಲಕ ಅವುಗಳಿಗೆ ದೀರ್ಘಕಾಲದ ಒಂದು ಸಂರಕ್ಷಣಾ ತಂತ್ರವನ್ನು ಅವುಗಳಿಗೆ ಅಳವಡಿಸಿಕೊಳ್ಳಲಾಗತ್ತೆ. ಎಸ್, ಸೊ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅಂದರೆ ವೆಸ್ಟರ್ನ್ ಘಟ್ಟನಲ್ಲಿ ಇರುವಂಥ ಹಾರ್ನ್ಬಿಲ್ ಪ್ರಭೇದಗಳ ಬಗ್ಗೆ ನೋಡೋದಾದರೆ ಯಾವೆಲ್ಲ ಒಂದು ಜಾತಿಯ ಪ್ರಭೇದಗಳು ಅಂದರೆ ಪ್ರಭೇದಗಳು ಈ ಒಂದು ಭಾಗದಲ್ಲಿ ಕಂಡುಬರುತ್ತೆ ಅಂತಂದರೆ ಮಲಬಾರ್ ಗ್ರೇ ಹಾರ್ನ್ಬಿಲ್. ಸೊ ಈ ಮಲಬಾರ್ ಗ್ರೇ ಹಾರ್ನ್ಬಿಲ್ ಅನ್ನುವಂಥದ್ದು ಎಂಡೆಮಿಕ್ ಆಗಿದೆ ಈ ಒಂದು ವೆಸ್ಟರ್ನ್ ಘಟ್ಟಿಗೆ, ಅಂದರೆ ಅಲ್ಲಿ ಸ್ಥಳೀಯವಾಗಿದೆ, ಅಲ್ಲಿಯೇ ಲೋಕಲಲ್ಲಿ ಕಂಡುಬರುವಂಥ ಒಂದು ಪ್ರಭೇದ ಇದಾಗಿದೆ. ವೆರಿ ಇಂಪಾರ್ಟೆಂಟ್. ಹಾಗೆ ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಅನ್ನುವಂಥದ್ದು ಬರುತ್ತೆ, ಮಲಬಾರ್ ಪೀಡ್ ಹಾರ್ನ್ಬಿಲ್ ಹಾಗೂ ಗ್ರೇಟ್ ಹಾರ್ನ್ಬಿಲ್ ಅನ್ನುವಂಥದ್ದು. ಸೊ ಇದರ ಒಂದು IUCN ಸ್ಟೇಟಸನ್ನು ನೋಡಿದರೆ ಇದು ವಲ್ನರೇಬಲ್ ಆಗಿದೆ, ಅಂದರೆ ಅಪಾಯದ ಅಂಚಿನಲ್ಲಿ ಇದೆ ಅಂತ ಇದರ ಒಂದು ಸ್ಟೇಟಸ್ ಇದೆ. ಎಸ್, ಸೊ ಈ ಒಂದು ಹಾರ್ನ್ಬಿಲ್ ಬರ್ಡ್ಗಳ ಬಗ್ಗೆ ನಾವು ಒಂದಿಷ್ಟು ಬೇಸಿಕ್ ಇನ್ಫೋಗಳನ್ನು ತಿಳ್ಕೊಳ್ಳೋಣ. ಬೇಸಿಕ್ ಇನ್ಫೋ, ಮೂಲ ಮಾಹಿತಿ. ಎಸ್, ಸೊ ಈ ಒಂದು ಇದು ಪಕ್ಷಿಗಳ ವರ್ಗಕ್ಕೆ ಸೇರುತ್ತಾ. ಸೊ ಇದು ಕುಟುಂಬ ಬುಸಿರೋ ಟೈಡೆ ಅನ್ನುವಂಥ ಒಂದು ಕುಟುಂಬಕ್ಕೆ, ಫ್ಯಾಮ್ಲಿಗೆ ಇದು ಬಿಲಾಂಗ್ ಆಗುತ್ತೆ, ಫ್ಯಾಮ್ಲಿ. ಸೊ ಇದು ವರ್ಗದಲ್ಲಿ ಪಕ್ಷಿಗಳ ವರ್ಗಕ್ಕೆ ಸೇರುತ್ತಾ. ಹಾಗೆ ಇದು ಹಂಚಿಕ್ ಅಂದರೆ ಇದು ಯಾವ ಭಾಗದಲ್ಲಿ ಕಂಡುಬರುತ್ತಾ, ವಿತರಣಾ ಪ್ರದೇಶ ಅಂತಂದರೆ ಎಲ್ಲಿ ಯಾವ್ಯಾವ ಭಾಗದಲ್ಲಿ ಇದು ಕಂಡುಬರುತ್ತೆ ಅನ್ನುವಂಥದ್ದು. ಸೊ ಇದು ಆಫ್ರಿಕಾದಲ್ಲಿ ಕಂಡುಬರುತ್ತೆ, ಏಷ್ಯಾ, ಮಲೇಷ್ಯಾ, ಹಾಗೆ ಈ ಹಿಂದೆ ಇಲ್ಲಿ ಅಮೇರಿಕಾದಲ್ಲಿ ಇವುಗಳ ಸಂತತಿ ಅನ್ನುವಂಥದ್ದು ಸಂಪೂರ್ಣವಾಗಿ ನಾಶ ಆಗಿದೆ. ಅಮೇರಿಕಾದಲ್ಲಿ ಇದು ಕಂಡುಬರುವುದಿಲ್ಲ.
ಸೊ ನೆಕ್ಸ್ಟ್ ಒನ್, ಭಾರತದಲ್ಲಿ ಹಾರ್ನ್ಬಿಲ್ ವಿತರಣೆ ಅಂದರೆ ಭಾರತದ ಯಾವ್ಯಾವ ಭಾಗಗಳಲ್ಲಿ ಈ ಒಂದು ಪಕ್ಷಿ ಸಂತತಿ ಅನ್ನೋದು ಅಂದರೆ ಈ ಹಾರ್ನ್ಬಿಲ್ ಎಲ್ಲಿ ಕಂಡುಬರುತ್ತೆ ಅನ್ನೋದು ನೋಡೋಣ. ಸೊ ಇದು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತಾ, ಉತ್ತರ ಪೂರ್ವ ಭಾರತದಲ್ಲಿ, ಸೊ ಈ ಎರಡು ಒಂದು ಪ್ರದೇಶಗಳಲ್ಲಿ ಇದು ಕಂಡುಬರುತ್ತಾ. ಸೊ ಏನು ಒಟ್ಟು ಜಾಗತಿಕವಾಗಿ ಈ ಒಂದು ಪ್ರಭೇದಗಳು, ಈ ಹಾರ್ನ್ಬಿಲ್ನಲ್ಲಿ ಒಟ್ಟು 62 ಪ್ರಭೇದಗಳು ಕಂಡುಬರುತ್ತೆ. ಈ 62 ಪ್ರಭೇದಗಳಲ್ಲಿ ಭಾರತದಲ್ಲಿ 9 ಪ್ರಭೇದಗಳು ಕಂಡುಬರುತ್ತೆ. ಹಾಗಿದ್ರೆ ಇವುಗಳ ಮಹತ್ವ ಏನು ಪರಿಸರಕ್ಕೆ, ಎಕಾಲಜಿಕಲ್ ರೋಲ್ ಏನು, ಪರಿಸರದ ಮಹತ್ವ ಏನು ಅಂತಂದರೆ ಇವುಗಳನ್ನ ಫಾರ್ಮರ್ಸ್ ಆಫ್ ದಿ ಫಾರೆಸ್ಟ್ ಅಂತ ಕರೆಯಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ಯಾವ ಒಂದು ಪಕ್ಷಿಗಳನ್ನ ಫಾರ್ಮರ್ಸ್ ಆಫ್ ದ ಫಾರೆಸ್ಟ್ ಅಂತ ಕರೆಯಲಾಗುತ್ತೆ ಅಂತಂದರೆ ಅದು ಹಾರ್ನ್ಬಿಲ್ ಬರ್ಡ್ ಆಗಿದೆ. ಹಾರ್ನ್ಬಿಲ್. ಸೊ ಇವುಗಳೇನು ಮಾಡುತ್ತೆ, ದೀರ್ಘ ದೂರ ಬೀಜವನ್ನು ವಿತರಣೆಯನ್ನು ಮಾಡುತ್ತಾ, ಹಾಗೆ ಅರಣ್ಯ ಪುನರುತ್ಪಾದನೆಗೆ ಪ್ರಮುಖವಾದಂಥ ಒಂದು ಕೊಡುಗೆಯನ್ನು ನೀಡುತ್ತಾ. ಸೊ ನಾವು ಇವಾಗ ಈ ಒಂದು ಪಕ್ಷಿಯ ಒಂದು ಫಿಸಿಕಲ್ ಫೀಚರ್ಸನ್ನು ನೋಡೋಣ, ದೈಹಿಕ ಗುಣಲಕ್ಷಣಗಳ. ಸೊ ಇವುಗಳು ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಏನಂತಂದ್ರೆ ಇವುಗಳ ಒಂದು ದೊಡ್ಡದಾಗಿರುವಂಥ ಕೆಳಗೆ ವಕ್ರವಾದಂಥ ಒಂದು ಚಂಚನ ಹೊಂದಿರುತ್ತೆ. ಮುಂದೆ ನೋಡ್ಬೋದು ನೀವು ಇಲ್ಲಿ ಈ ರೀತಿಯ ಒಂದು ಚಂಚನ ಹೊಂದಿರುತ್ತೆ. ಹಾಗೆ ಇವುಗಳ ರಚನೆ ಯಾವ ರೀತಿ ಇರುತ್ತೆ ಅಂತಂದರೆ ಹೆಲ್ಮೆಟ್ ತರಹದ ಕ್ಯಾಸ್ಕ್ಯೂ ರಚನೆಯನ್ನು ಹೊಂದಿರುತ್ತೆ. ಉದ್ದವಾದ ಕಣ್ಣು ರೆಪ್ಪೆಗಳಿರುತ್ತೆ. ಹಾಗೆ ಇದು ಗಾತ್ರದಲ್ಲಿ ಏನಾಗಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಸೊ ಇವುಗಳ ವಾಸಸ್ಥಾನ, ಹ್ಯಾಬಿಟೆಟ್ ಅಥವಾ ಆವಾಸಸ್ಥಾನ ಅಂತ ಕೂಡ ಕರೆಯಲಾಗುತ್ತೆ. ಆವಾಸಸ್ಥಾನ ಅಂದರೆ ಇವುಗಳು ವಾಸಿಸುವಂಥ ಸ್ಥಳ. ಸೊ ಇದು ಏಷ್ಯನ್ ಹಾರ್ನ್ಬಿಲ್ ಆಗಿದ್ರೆ ಇದು ಎಲ್ಲಿ ಕಂಡುಬರುತ್ತೆ, ಏಷ್ಯನ್ ಹಾರ್ನ್ಬಿಲ್ ಮತ್ತು ಆಫ್ರಿಕನ್ ಹಾರ್ನ್ಬಿಲ್ ನಡುವೆ ವ್ಯತ್ಯಾಸ ಕೊಟ್ಟಿದ್ದಾರೆ. ಇವುಗಳು ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿ. ಸೊ ಇವುಗಳು ಏಷ್ಯನ್ ಹಾರ್ನ್ಬಿಲ್ ಆಗಿದ್ರೆ ಇವು ದಟ್ಟ ಅರಣ್ಯಗಳಲ್ಲಿ ಹಾಗೆ ಮರಗಳಲ್ಲಿ ವಾಸವನ್ನು ಮಾಡುತ್ತೆ. ಅದರಲ್ಲೂ ಈ ಆರ್ಬೋರಿಯಲ್ ಮರಗಳಲ್ಲಿ ಇದು ಕಂಡುಬರುತ್ತೆ. ಹಾಗೆ ಆಫ್ರಿಕನ್ ಹಾರ್ನ್ಬಿಲ್ ಆಗಿದ್ರೆ ಇವು ತೆರೆದ ಸವಾನ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಸೊ ಇವುಗಳ ಆಹಾರ ಕ್ರಮ ಯಾವ ರೀತಿ ಇದೆ ಈ ಒಂದು ಪಕ್ಷಿಗಳದ್ದು ಅಂತಂದರೆ ಇವುಗಳು ಓಮ್ನಿವರಸ್ ಆಗಿದೆ. ಅಂದರೆ ಇವುಗಳು ತಮ್ಮ ಆಹಾರಕ್ಕಾಗಿ ಸಸ್ಯ ಮತ್ತು ಪ್ರಾಣಿಗಳನ್ನು ಸೇವನೆ ಮಾಡುತ್ತೆ. ಸಸ್ಯ ಮತ್ತು ಪ್ರಾಣಿಗಳು. ಹಾಗೆ ಪ್ರಮುಖವಾಗಿ ಹಣ್ಣುಗಳನ್ನು ಕೂಡ ತಿನ್ನುತ್ತೆ, ಫ್ರೋಗಿವರಸ್ ಅಂತ. ಹಾಗೆ ಕೀಟ ಮತ್ತು ಸಣ್ಣ ಪ್ರಾಣಿಗಳನ್ನು ಕೂಡ ಇವುಗಳು ಆಹಾರಕ್ಕಾಗಿ ಬಳಸಿಕೊಳ್ಳುತ್ತೆ. ಸೊ ನಂತರದಲ್ಲಿ ಪ್ರಜನನ ಮತ್ತು ಗೂಡು, ಬ್ರೀಡಿಂಗ್ ಆ್ಯಂಡ್ ನೆಸ್ಟಿಂಗ್. ಸೊ ಇಲ್ಲಿ ಪ್ರಜನನ ಅಂತಂದರೆ ತಮ್ಮ ಸಂತಾನೋತ್ಪತ್ತಿ ಚಕ್ರ. ಸಂತಾನೋತ್ಪತ್ತಿ ಚಕ್ರ ಅಂತಂದರೆ ಇಲ್ಲಿ ಒಟ್ಟಾರೆಯಾಗಿ ಆ ಒಂದು ಪಕ್ಷಿಗಳೇನಿರುತ್ತೆ, ಮೇಲ್ ಆ್ಯಂಡ್ ಫಿಮೇಲ್ ಬರ್ಡ್, ಇವುಗಳ ನಡುವಿನ ಒಂದು ಹುಡುಕಾಟ ಆಗಿರ್ಬೋದು ಅಥವಾ ಇವುಗಳ ಮಿಲನ ಕ್ರಿಯೆ ಆಗಿರ್ಬೋದು, ಗೂಡು ಕಟ್ಟುವುದು ಅಥವಾ ಮರಿಗಳಿಗೆ ಇಲ್ಲಿ ಮೊಟ್ಟೆ ಇಡುವಂಥದ್ದು, ಹಾಗೆ ಮೊಟ್ಟೆಗಳಿಗೆ ಕಾವು ಕೊಡುವಂಥದ್ದು, ಅವುಗಳ ಪಾಲನೆ ಪೋಷಣೆ ಎಲ್ಲವೂ ಕೂಡ ಬರುತ್ತೆ. ಹಾಗೆ ಅವುಗಳ ಗೂಡು ಕಟ್ಟುವಿಕೆ ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ. ಸೊ ಇವುಗಳು ಸಾಮಾನ್ಯವಾಗಿ ಮರದ ಒಳಗಿರುವಂಥ ಪೊಟರೆಗಳಲ್ಲಿ, ಅಂದರೆ ರಂಧ್ರಗಳೇನಿರುತ್ತೆ, ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಈ ರಂಧ್ರಗಳೇನಿರುತ್ತೆ ಅಥವಾ ಪೊಟರೆಗಳಂತ ಏನು ಕರಿತೀವಿ, ಸೊ ಇವುಗಳಲ್ಲಿ ಇವುಗಳು ಒಂದು ತಮ್ಮ ಗೂಡನ್ನು ಕಟ್ಟಿಕೊಳ್ಳುತ್ತಾ. ಸೊ ಇಲ್ಲಿ ಬ್ರೀಡಿಂಗ್ನಲ್ಲಿ ಇಲ್ಲಿ ಗಂಡು ಮತ್ತು ಹೆಣ್ಣು ಪಕ್ಷಿಗಳ ಒಂದು ಪಾತ್ರ ಇಲ್ಲಿ ಪ್ರಮುಖವಾಗಿರುತ್ತೆ. ಗಂಡು ಮತ್ತು ಹೆಣ್ಣು ಪಕ್ಷಿಗಳು. ಸೊ ಇಲ್ಲಿ ಹೆಣ್ಣು ಹಾರ್ನ್ಬಿಲ್ ಆಗಿದ್ರೆ ಅದೇನು ಮಾಡುತ್ತೆ ಅಂತಂದ್ರೆ, ಸೊ ಇದು ಈ ಒಂದು ಏನು ಪೊಟರೆ ಇದೆ ಇದರ ಒಳಗೆ ಅಡಗಿಕೊಳ್ಳುತ್ತಾ ಇದು. ಅಂದರೆ ಇಲ್ಲಿ ಏನು ಮಾಡುತ್ತೆ, ಅದರದ ಜವಾಬ್ದಾರಿ ಏನಿಲ್ಲಿ ಆ ಒಂದು ಮರಿಗಳ ಪಾಲನೆ ಪೋಷಣೆ ಆಗಿರುತ್ತೆ. ಮರಿಗಳ ಪಾಲನೆ ಪೋಷಣೆ ಅದರ ಜವಾಬ್ದಾರಿ ಆಗಿರುತ್ತೆ. ಸೊ ಹೀಗಾಗಿ ಏನು ಮಾಡುತ್ತೆ ಅಂದರೆ ಈ ಗೂಡಿನಲ್ಲಿ ಇದ್ಕೊಂಡು ಅದು ಈ ಗೂಡನ್ನು, ಅಂದರೆ ಯಾರು ಬೇರೆ ಪಕ್ಷಿಗಳು ಬಂದು ಅದರ ಮೊಟ್ಟೆಗಳನ್ನ ತಿನ್ನಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಏನು ಮಾಡುತ್ತೆ, ಆ ಒಂದು ಗೂಡನ್ನು ಏನು ಮಾಡುತ್ತೆ ಅಲ್ಲಿಯೇ ಅದು ಮುಚ್ಚಿಕೊಳ್ಳುತ್ತೆ. ಮಣ್ಣು ಮತ್ತು ಹಣ್ಣಿನ ಲೇಪನದಿಂದ ಏನು ಮಾಡುತ್ತೆ, ಈ ಗೂಡನ್ನು ಅದು ಭದ್ರವಾಗಿ ಮುಚ್ಚಿಕೊಳ್ಳುತ್ತೆ. ಸೊ ಇಲ್ಲಿ ಒಂದು ಕಿರಿದಾಗಿರುವಂಥ ಒಂದು ಸಣ್ಣವಾಗಿರುವಂಥ ರಂಧ್ರ ಇರುತ್ತೆ. ಸೊ ಈ ಮೂಲಕ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಹೆಣ್ಣು ಪಕ್ಷಿ ಇರುತ್ತೆ, ಹೆಣ್ಣು ಪಕ್ಷಿ ಮತ್ತು ಅದರ ಮರಿಗಳು ಇರುತ್ತೆ. ಸೊ ಇಲ್ಲಿ ಬಂದು ಈ ಗಂಡು ಪಕ್ಷಿ ಏನು ಮಾಡುತ್ತೆ, ಇದಕ್ಕೆ ಆಹಾರವನ್ನು ನೀಡಿ ಹೋಗ್ತಾ ಇರುತ್ತೆ. ಸೊ ಇದಾದ ನಂತರ ಏನಾಗುತ್ತೆ, ಇಲ್ಲಿ ಈ ಒಂದು ಮರಿಗಳಿಗೆ ಕಾವು ಕೊಟ್ಟ ಮೊಟ್ಟೆಗಳಿಗೆ ಕಾವು ನೀಡಿದ ನಂತರ ಮರಿಗಳು ಬೆಳೆದ ನಂತರ ಏನಾಗುತ್ತೆ, ಇಲ್ಲಿ ಇರುವಂಥ ಸಣ್ಣ ರಂಧ್ರದ ಮೂಲಕ ಏನಾಗುತ್ತೆ ಅವುಗಳು ಹೊರಬರುತ್ತೆ. ಸೊ ಈ ಗ್ರೇಟ್ ಹಾರ್ನ್ಬಿಲ್ ಕುರಿತು ಒಂದಿಷ್ಟು ವಿಶೇಷ ಅಂಕಿಅಂಶಗಳನ್ನು ತಿಳ್ಕೊಳ್ಳೋಣ. ಸೊ ಈ ಒಂದು ಹಾರ್ನ್ಬಿಲ್ ಏನಿದೆ, ಗ್ರೇಟ್ ಹಾರ್ನ್ಬಿಲ್ ಅನ್ನುವಂಥದ್ದು ಭಾರತದ ಅತಿ ದೊಡ್ಡ ಗ್ರೇಟ್ ಹಾರ್ನ್ಬಿಲ್ ಅನ್ನುವಂಥ ಒಂದು ಬರ್ಡ್, ಇದು ಭಾರತದ ಅತಿ ದೊಡ್ಡ ಹಾರ್ನ್ಬಿಲ್ ಬರ್ಡ್ ಆಗಿದೆ. ಸೊ ಇದರ IUCN ಸ್ಟೇಟಸನ್ನು ನೋಡೋದಾದರೆ ಇದು ವಲ್ನರೇಬಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಹಾಗೆ ಇದು 2 ರಾಜ್ಯಗಳ ರಾಜ್ಯ ಪಕ್ಷಿ ಆಗಿದೆ, ಸ್ಟೇಟ್ ಬರ್ಡ್.
ಸ್ಟೇಟ್ ಬರ್ಡ್ ಕೂಡ ಆಗಿದೆ. ಸ್ಟೇಟ್ ಬರ್ಡ್ ವೆರಿ ಇಂಪಾರ್ಟೆಂಟ್. ಅರುಣಾಚಲ ಪ್ರದೇಶ ಮತ್ತು ಕೇರಳ ರಾಜ್ಯಕ್ಕೆ ಇದು ಸ್ಟೇಟ್ ಬರ್ಡ್ ಆಗಿದೆ. ಸೊ ಇದು UPSC ಮತ್ತು KPSC ಪರೀಕ್ಷಾ ದೃಷ್ಟಿಯಿಂದ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ನಮಗೆ ಪ್ರಿಲಿಮ್ಸಲ್ಲಿ ನಾಟ್ ಓನ್ಲಿ ಇಲ್ಲಿ KPSC ಅಂತಂದರೆ ಎಲ್ಲ ಎಕ್ಸಾಮ್ಗಳಲ್ಲಿ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇವುಗಳಲ್ಲಿ ನಮಗೆ ಸ್ಪೀಚೀಸ್, ಹ್ಯಾಬಿಟೇಟ್, ಆಯುಷನ್ ಸ್ಟೇಟಸನ್ನು ಕೇಳ್ಬೋದು, ಅಥವಾ ಅವುಗಳ ಡಿಸ್ಟ್ರಿಬ್ಯೂಷನ್, ಅವುಗಳ ಹಂಚಿಕೆ ಕುರಿತು ಕೇಳ್ಬೋದು. ಮೇನ್ಸ್ನಲ್ಲಿ ಕನ್ಸರ್ವೇಷನ್ ಇನಿಷಿಯೇಟಿವ್ನ ಯಾವೆಲ್ಲ ರಾಜ್ಯಗಳಲ್ಲಿ ಈ ಒಂದು ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದನ್ನು ಕೇಳಬಹುದು. ಹಾಗೆ ವೆಸ್ಟರ್ನ್ ಘಟ್ಟ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಯಾವ ರೀತಿ ಇದೆ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ. ರೋಲ್ ಇನ್ ಎಕೋಸಿಸ್ಟಮ್, ಅವುಗಳ ಒಂದು ಪಾತ್ರ ಏನು ಈ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಅನ್ನುವಂಥದ್ದನ್ನು. ಹಾಗೆ ಸ್ಟೇಟ್ ಲೆಡ್ ಕನ್ಸರ್ವೇಷನ್ ಮಾಡೆಲ್ಸ್, ಅಂದರೆ ರಾಜ್ಯ ಆಧಾರಿತ ಉಪಕ್ರಮ ಮಾದರಿಗಳು ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ವಿಷಯದ ಕುರಿತು PDF ಬೇಕಿದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ವಿದ್ಯಾವೇದಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ವಿದ್ಯಾವೇದಿಕೆ. ಆ ಒಂದು ಚಾನಲ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ಇದರೊಟ್ಟಿಗೆ ನಾವು ಪಾಲಿಟಿ ಕ್ಲಾಸಸ್ಗಳನ್ನ ಕೂಡ ಮಾಡ್ತಾ ಇದ್ವಿ. ಸೊ ಪಾಲಿಟಿ ಕ್ಲಾಸಸ್ಗಳನ್ನ ಕೂಡ, ಸೊ ಲಕ್ಷ್ಮೀಕಾಂತ್ ಪುಸ್ತಕ ಏನಿದೆ ಅದನ್ನು ಶಾರ್ಟ್ ನೋಟ್ ಆಗಿ ಕನ್ನಡದಲ್ಲಿ ನೋಟ್ ಮಾಡಿದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು. ಹಾಗೆ ಅದರೊಟ್ಟಿಗೆ ನಾವು ಮೈಂಡ್ ಮ್ಯಾಪ್ನೊಂದಿಗೆ ನಿಮಗೆ ಟೀಚಿಂಗನ್ನು ಮಾಡ್ತಾ ಇದ್ವಿ. ಸೊ ಆ ಒಂದು ವಿಡಿಯೋವನ್ನು ಕೂಡ ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.